ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಎಲ್ಲ ಥರದ ಆ್ಯಪಲ್ ಗಿಡಗಳು, ಸೇಬಿನ ಗಿಡಗಳು ಮತ್ತು ಸೀಬೆ ಗಿಡಗಳು, ಪೇರ್ಲ ಗಿಡಗಳು, ಗೋವಾ ಪ್ಲ್ಯಾಂಟ್ಸು ಎಲ್ಲ ಅವೈಲೇಬಲ್ ಇದೆ. ಬೇಕಾಗಿರೋರನ್ನ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು, ಇಲ್ಲ ಕರೆ ಮಾಡ್ಬೋದು. ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಮೊದಲನೇದಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಪಲ್ ಗಿಡಗಳನ್ನ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಗಿಡಗಳು ಬೇಕಾಗಿರೋರು ಯಾರು ಬೇಕಾದರೂ ಇದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ನೀವು ಕರೆ ಮಾಡ್ಬೋದು. ನಮಸ್ಕಾರ. ಚಕ್ರಪಾಣಿ ಯಾದವ್ ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಇವತ್ತು ನಾವು 8 ತಿಂಗಳ ಆ್ಯಪಲ್ ಗಿಡನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಇದು ನಮ್ಮ ನರ್ಸರಿ, ಇದು ಚಿಕ್ಕಬಳ್ಳಾಪುರಲ್ಲಿ ನಾವು ಆ್ಯಪಲ್ ತೋಟನ ಮಾಡಿದ್ದೀವಿ. ಈಗ 8 ತಿಂಗಳ ಗಿಡ, ಇದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು ನೋಡಿ. ಇಲ್ಲಿಂದ 2-2.5 ಅಡಿ ಹೈಟ್ ಬಂದಿದ್ದಾವೆಲ್ಲ. ಈ ಹೈಟ್ ಬಂದಿರೋದನ್ನ ಒಂದೊಂದು ಅಡಿ ಕಟಿಂಗ್ ಮಾಡ್ಬೇಕು ನೋಡಿ. ನಾವು ಈ ಭಾಗಕ್ಕೆ ಅನ್ನೋದು ಕಟಿಂಗ್ ಮಾಡ್ತಾ ಇದೀವಿ ನೋಡಿ. ಈ ರೀತಿ ಒಂದೊಂದು ಅಡಿ ಕಟ್ ಮಾಡ್ಕೋಬೇಕು ನೋಡಿ. ಸುಮಾರು ಜನ ಇಲ್ಲಿ ಸುಳಿ ಕಟ್ ಮಾಡ್ತಾರೆ, ಆ ರೀತಿ ಮಾಡಬಾರ್ದು. ಒಂದೊಂದು ಅಡಿ ಕಟಿಂಗ್ ಮಾಡ್ಬೇಕು ನೋಡಿ. ಈ ರೀತಿ ಒಂದೊಂದು ಅಡಿ ಬ್ರಾಂಚಸ್ನ ಕಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ಟಿಂಗ್ ಆದಮೇಲೆ ಇಮಿಡಿಯೇಟ್ ಆಗಿ ಇದನ್ನ ಪೇಸ್ಟ್ ಹಚ್ಚಬೇಕು. ಅದನ್ನ ಹೋಲ್ಡ್ ಮಾಡಿ ನೋಡಿ. ಇವಾಗ ಕಟಿಂಗ್ ಮಾಡಿದ್ನಲ್ಲ, ಈ ರೀತಿ ಪೇಸ್ಟ್ ಹಚ್ಬೇಕು ನೋಡಿ. ಇದು ಬ್ಲೈಟೆಕ್ಸ್ ಅಂತ. ಇದು ಈ ಬ್ಲೈಟೆಕ್ಸ್ನ ಈ ರೀತಿ ಪೇಸ್ಟ್ ಮಾಡ್ತಾ ಇದೀವಿ. ಕಟಿಂಗ್ ಮಾಡಿರೋ ಜಾಗದಲ್ಲಿ ಈ ಥರ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಲ್ಲ ಅಂದರೆ ಅದ್ರ ಒಳಗಡೆ ಹುಳ ಸೇರಿಕೊಂಡು ಗಿಡ ಅನ್ನೋದನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಈ ರೀತಿ ಪೇಸ್ಟ್ ಮಾಡಿರೋದ್ರಿಂದ ಏನು ಉಪಯೋಗ ಅಂತ ನಿಮಗೆ ತೋರಿಸ್ತೀನಿ ನಾನು. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬ್ಲೈಟೆಕ್ಸ್ ಅಂತ, COC ಕಾಪರ್ ಆಕ್ಸಿಕ್ಲೈಡ್ ಅಂತ ಬರುತ್ತೆ. ಇದನ್ನ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಪೇಸ್ಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಪೇಸ್ಟ್ ಮಾಡಿರೋದನ್ನ ಯಾವ ರೀತಿ ಬ್ರಾಂಚಸ್ ಬಂದಿದೆ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ನೋಡಿ, ಒಂದೊಂದು ಕಟಿಂಗ್ ಮಾಡಿದ್ವಿ. ಕಟಿಂಗ್ ಮಾಡಿರೋ ಕಡೆ 4-5 ಬ್ರಾಂಚಸ್ ಬಂದಿದೆ. ಈ 4-5 ಬ್ರಾಂಚಸ್ 1.5 ಅಡಿ ಬಂದ ಮೇಲೆ 1 ಅಡಿ ಕಟಿಂಗ್ ಮಾಡಿ, ಈಗೇನಾ. 1.5 ಅಡಿ ಇಲ್ಲ 2 ಅಡಿ ಬಂದ ಮೇಲೆ 1 ಅಡಿ ಕಟಿಂಗ್ ಮಾಡಿಕೊಂಡ್ರೆ ಈ ರೀತಿ ಅನ್ನೋದನ್ನ ಬ್ರಾಂಚಸ್ ಅನ್ನೋದು ನಿಮಗೆ ಶುರುವಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಬ್ರಾಂಚಸ್ಗಳು ಎಷ್ಟೊಂದು ಶುರುವಾಗಿದೆ ನೋಡಿ. ಒಂದೊಂದು ರೆಂಬೆಗೆ ಎಷ್ಟೊಂದು ಬ್ರಾಂಚಸ್ಗಳು, ಈ ರೀತಿ ಬ್ರಾಂಚಸ್ ಅನ್ನೋದು ಶುರುವಾಗುತ್ತೆ ನಿಮಗೆ. ಕಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕಟಿಂಗಲ್ಲಿ ಮಾಡ್ಕೊಂಡ್ರೆ ಬುಡ ಅನ್ನೋದನ್ನ ನೋಡಿ. ಸ್ಟೆಮ್ ನೋಡಿ ಎಷ್ಟೊಂದು ದಪ್ಪ ಇದೆ ನೋಡ್ಬೋದು ನೀವು. ಸ್ಟೆಮ್ ಅನ್ನೋದನ್ನ ಈ ರೀತಿ ನೀಟಾಗಿ ಬರುತ್ತೆ ನಿಮಗೆ. ಗಿಡ ಅನ್ನೋದು ಛತ್ರಿ ಥರ ಬರುತ್ತೆ. ಈ ರೀತಿ ಮಾಡ್ಕೋಬೇಕು ನೀವು. ಇನ್ನೊಂದು ಏನಪ್ಪ ಅಂತಂದರೆ, ಒಂದೊಂದು ಗಿಡದ ಹತ್ರ ಈ ಚೆಂಡು ಹೂವು ಹಾಕ್ಕೊಳ್ಳಿ ನೋಡಿ. ಈ ಚೆಂಡು ಹೂವು ಒಂದೊಂದು ಗಿಡದ ಚೆಂಡು ಹೂವು ಹಾಕ್ಕೊಂಡ್ರೆ ಯಾವುದೇ ರೀತಿ ಗಿಡಕ್ಕೆ ಹುಳ ಅನ್ನೋದು ಬರೋದಿಲ್ಲ. ಯಾಕಂದರೆ ಹುಳ ಅನ್ನೋದನ್ನು ಸಾಯಂಕಾಲ 6 ಗಂಟೆಗೆ ಬಂದು ರಾತ್ರಿ 9 ಗಂಟೆವರೆಗೂ ಈ ಎಲೆನ ಕಚ್ಚೋದು, ಎಲೆನ ತೂತ್ ಮಾಡೋದು ಎಲ್ಲನೂ ಮಾಡ್ತದೆ. ಗಿಡದ ಹತ್ರ ಒಂದೊಂದು ಚೆಂಡು ಹೂವು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಯಾಕಂದ್ರೆ ನಾವು ಇದೆಲ್ಲ ಫುಲ್ ಹಾಕಿದ್ದೀವಿ. ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಹಾಕಿದ್ದೀವಿ. ಎಲ್ಲ ಕಟಿಂಗ್ ಮಾಡಿದ್ವಿ. ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ನೀವು ಕಂಟಿನ್ಯೂ ಈ ಥರ ಹೂವನ್ನು ಹಾಕೊಂಡ್ರೆ ನಿಮಗೆ ಹೂವನ್ನು ಬರುತ್ತೆ. ನಿಮಗೆ ಗಿಡಕ್ಕೂ ಇನ್ಸೆಕ್ಟಿವ್ಸ್ ಅನ್ನೋದು, ಹುಳ ಅನ್ನೋದು ಬರೋದಿಲ್ಲ ನಿಮಗೆ. ಗಿಡ ಬೇರ್ ಪ್ರಮಾಣ ಚೆನ್ನಾಗಿ ಹೋಗುತ್ತೆ ನೋಡಿ. ಈ ರೀತಿ ಅನ್ನೋದನ್ನ ಚೆಂಡು ಅನ್ನೋದು ಹಾಕೋಬೇಕು. ಈಗ ನಿಮ್ಗೆ 8 ತಿಂಗಳ ಗಿಡನ ಕಟಿಂಗ್ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಆಮೇಲೆ 1 ವರ್ಷ ಗಿಡನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈಗ ನೋಡಿ, ಇದು 1 ವರ್ಷ ಗಿಡ. ಇದು ಆಲ್ಮೋಸ್ಟ್ ಒಂದು 6 ಅಡಿ ಬೆಳೆದಿದೆ. ಇದನ್ನು ಯಾವ ರೀತಿ ಕಟ್ ಮಾಡಬೇಕು, ಎಷ್ಟು ಪ್ರಮಾಣದ ಕಟ್ ಮಾಡಬೇಕು ಅಂತ ನಾನು ಒಂದು ಗಿಡನ ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ನೋಡಿ, ಇದು ಆಲ್ಮೋಸ್ಟ್ 2 ಅಡಿ ಬಂದಿದೆ. ಇಲ್ಲಿ ಕಟಿಂಗ್ ಮಾಡಿದ್ದೀವಿ ಮೊದಲು. ಇಲ್ಲಿಂದ 2 ಅಡಿ ಬಂದಿದೆ. 2 ಅಡಿ ಬಂದಿರೋದನ್ನ ಒಂದೊಂದು ಅಡಿ ಕಟಿಂಗ್ ಮಾಡ್ಬೇಕು ನೋಡಿ. ಇದೆಲ್ಲ ಒಂದೇ ಸಮಾನವಾಗಿ ಕಟಿಂಗ್ ಮಾಡ್ಬೇಕು ನೋಡಿ. ಇದೆಲ್ಲದನ್ನ ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಬ್ರಾಂಚಸ್ ಅನ್ನೋದನ್ನ ಚೆನ್ನಾಗಿ ಬರುತ್ತೆ. ಕಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಪಲ್ ಗಿಡದಲ್ಲಿ. ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಈ ಬ್ರಾಂಚಸ್ಗಳು ಚೆನ್ನಾಗಿ ಬರುತ್ತೆ. ನಿಮಗೆ ಹೂವು ಪಿಂದೆ ಅನ್ನೋದು ಜಾಸ್ತಿ ಕಚ್ಚುತ್ತೆ ನಿಮಗೆ. ಈ ಫ್ಲವರಿಂಗ್ ಅನ್ನೋದು ಜಾಸ್ತಿ ನಿಲ್ಲುತ್ತೆ ನಿಮಗೆ. ಇದನ್ನ ನೀವು ಕಟಿಂಗ್ ಮಾಡಿಲ್ಲ ಅಂದರೆ ಸುಮ್ಮನೆ ಗಿಡ ಅನ್ನೋದು ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ಅಷ್ಟೇ. ಅದು ನಿಮಗೆ ಯಾವುದೇ ರೀತಿ ಹಣ್ಣುಗಳು ಜಾಸ್ತಿ ಬಿಡೋದಿಲ್ಲ, ಬ್ರಾಂಚಸ್ಸು ಬರೋದಿಲ್ಲ, ಈ ಬುಡ ಅನ್ನೋದು ದಪ್ಪನೂ ಆಗೋದಿಲ್ಲ ನಿಮಗೆ. ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ನೋಡಿ. ಎಲ್ಲನೂ ನಾವು ಒಂದೊಂದು ಅಡಿ ಕಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲನೂ ನೋಡಿ, ಒಂದೇ ಸಮಾನವಾಗಿ ಎಲ್ಲನೂ ಕಟಿಂಗ್ ಮಾಡ್ತಾ ಇದ್ದೀವಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು ನೀವು. ಕಟಿಂಗ್ ಆದಮೇಲೆ ಖಂಡಿತ ನೀವು ಪೇಸ್ಟ್ ಮಾಡಲೇಬೇಕು. ಬ್ಲೈಟೆಕ್ಸ್ ಅನ್ನೋದನ್ನ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ, ಈ ರೀತಿ ಅನ್ನೋದನ್ನ ಕಟಿಂಗ್ ಮಾಡಬೇಕು. ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಈ ರೀತಿ 1 ವರ್ಷ ಗಿಡನ 1 ಅಡಿ ಇಲ್ಲ 1.5 ಅಡಿ ಕಟಿಂಗ್ ಮಾಡಬೇಕು. ಕೆಳಗಡೆ ಮೊದಲು ನೀವು ಕಟಿಂಗ್ ಮಾಡಿರೋ ಕಡೆಯಿಂದ ಅಲ್ಲಿಂದ 2.5 ಅಡಿ ಬಂದಿದ್ರೆ 1.5 ಅಡಿ ಕಟಿಂಗ್ ಮಾಡಿ, ಪರವಾಗಿಲ್ಲ. 2 ಅಡಿ ಬಂದಿದ್ರೆ 1 ಅಡಿ ಕಟಿಂಗ್ ಮಾಡಿ. ಈ ರೀತಿ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಕಟಿಂಗ್ ಆದಮೇಲೆ ಪೇಸ್ಟ್ ಅನ್ನೋದನ್ನ 100% ಮಾಡಬೇಕು
ನೋಡಿ ಈ ರೀತಿ ಅನ್ನೋದನ್ನ ಪೇಸ್ಟ್ ಅನ್ನೋದು ಮಾಡ್ಕೋಬೇಕು ನೋಡಿ. ಕಟಿಂಗ್ ಮಾಡಿರೋ ಜಾಗದಲ್ಲಿ ಪೇಸ್ಟ್ ಅನ್ನೋದನ್ನ ಮಾಡಬೇಕು ನೋಡಿ. ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿ ಬ್ಲೈಟೆಕ್ಸ್ ಅನ್ನೋದನ್ನ ಈ ರೀತಿ ಅನ್ನೋದನ್ನ ಪೇಸ್ಟ್ ಮಾಡಬೇಕು. ಇದಕ್ಕೂ ಪ್ರತಿಯೊಂದು ಕಡೆ ನೀವು ಕೆಳಗಡೆ ಕಟ್ ಮಾಡಿದ್ರು ಮೇಲೆ ಕಟ್ ಮಾಡಿದ್ರು ಖಂಡಿತ ನೀವು ಪೇಸ್ಟ್ ಅನ್ನೋದನ್ನ ಮಾಡಲೇಬೇಕಾಗತ್ತೆ. ಈಗ ಇದೇ ವಿಡಿಯೋದಲ್ಲಿ ನಿಮಗೆ 4 ತಿಂಗಳ ಗಿಡಗಳನ್ನ 3 ತಿಂಗಳ ಗಿಡಗಳನ್ನ ನಾವು ಕಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ ಇದು ಆ್ಯಕ್ಚುಲಿ ನಾಟಿ ಮಾಡಿ ಈಗ 2.5 ತಿಂಗಳಾಗಿದೆ. ಓಕೆ, ಈ ಕೆಳಗಡೆ ಬರ್ತಾ ಇರೋದಲ್ಲ ನೋಡಿ, ಇಲ್ಲಿ ತಗೊಂಬನ್ನಿ. ಇಲ್ಲಿ ಕೆಳಗಡೆ ಬರ್ತಾ ಇರೋದಲ್ಲ ಬ್ರಾಂಚಸ್ ಏನಿದೆಲ್ಲ ನೋಡಿ, ಈ ಕೆಳಗಡೆ ಬರ್ತಾ ಇರೋದೆಲ್ಲ ಬ್ರಾಂಚಸ್ ಎಲ್ಲ ಕಟಿಂಗ್ ಮಾಡ್ಬೇಕು ನೋಡಿ. ಕಟಿಂಗ್ ಮಾಡಿ ಇಲ್ಲಿ ಸಹಿತ ಪೇಸ್ಟ್ ಮಾಡಬೇಕು. ಅದನ್ನ ಎಲ್ಲಾನು ಪೇಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ ಕೇಸ್ ನೀವು ಬ್ಲೈಟೆಕ್ಸು ಮತ್ತು ಪ್ಲಾಂಟೋಮೈಸನ್ 2 ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಇದು ಆ್ಯಕ್ಚುಲಿ ಬಂದು ಇಲ್ಲಿಂದ 2 ಅಡಿ ಬಂದಿದೆ. 2 ಅಡಿ ಬಂದಿರೋದನ್ನ ಒಂದು ಅರ್ಧ ಅಡಿ ಕಟಿಂಗ್ ಮಾಡ್ಬೇಕು ನೋಡಿ. ಒಂದು ಅರ್ಧ ಅಡಿ ಅಂದ್ರೆ ಅರ್ಧ ಅಡಿ ಅಂತಂದರೆ ಒಂದು 8 ಎಲೆ ಬಿಟ್ಟು ಕಟಿಂಗ್ ಮಾಡ್ಬೇಕು. ಇಲ್ಲಿ ಈ ಭಾಗದಲ್ಲಿ ಕಟಿಂಗ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಕೆಳಗಡೆ ಕಟಿಂಗ್ ಮಾಡ್ತೀವಲ್ಲ, ಈ ಕಟಿಂಗ್ ಮಾಡಿರೋ ಜಾಗದಲ್ಲಿ ಸಹಿತ ನೀವು ಈ ಪೇಸ್ಟ್ ಅನ್ನೋದನ್ನ ಮಾಡ್ಬೇಕು. ಇದನ್ನ ಇಲ್ಲಾಂದ್ರೆ ಸಿಂಪರಣೆನೂ ಮಾಡ್ಬೋದು ನೀವು. ಓಕೆನಾ, ಅನುಕೂಲ ಆಗತ್ತೆ. ಇದು 2.5 ತಿಂಗಳ ಗಿಡ ಇದು. ಓಕೆ, ಆಮೇಲೆ ನಿಮಗೆ 5 ತಿಂಗಳ ಗಿಡ ನೋಡಿ. ಇದು 5 ತಿಂಗಳ ಗಿಡ. ಈ 5 ತಿಂಗಳ ಗಿಡ ನೋಡಿ, ಫಸ್ಟ್ ಇಲ್ಲಿ ಕಟಿಂಗ್ ಮಾಡಿದ್ವಿ. ಇದು ಕಟಿಂಗ್ ಆದ್ಮೇಲೆ 1.5 ಅಡಿ ಬಂದಿದೆ. 1.5 ಅಡಿ ಬಂದಿರೋದನ್ನ ಅರ್ಧ ಅಡಿ ಕಟಿಂಗ್ ಮಾಡ್ತಾ ಇದೀವಿ ನೋಡಿ. ನೋಡಿ ಈ ರೀತಿ ಮಾಡ್ಕೋಬೇಕು. ಅರ್ಧ ಅಡಿ ಕಟಿಂಗ್ ಮಾಡಬೇಕು. ಕೆಳಗಡೆ ಏನಾದರೂ ಸಣ್ಣ ಪುಟ್ಟ ಬ್ರಾಂಚಸ್ ಇರ್ತದೆ, ತೋರ್ಸಪ್ಪ ಇಲ್ಲಿ ನೋಡಿ. ಸಣ್ಣ ಪುಟ್ಟ ಬ್ರಾಂಚಸ್ ಇರ್ತವೆ. ಈ ಕೆಳಗಡೆ ಎಲ್ಲ ಕಟಿಂಗ್ ಮಾಡ್ಕೊಳ್ಳಿ. ಕೆಳಗಡೆ 1.5 ಅಡಿ ಗ್ಯಾಪ್ ಇಡಬೇಕು ನೋಡಿ. ಯಾವತ್ತು 1.5 ಅಡಿ ಗ್ಯಾಪ್ ಅನ್ನೋದು ಇರಬೇಕು ನೋಡಿ. ಇಲ್ಲಿ ಬಂದಿದೆ ನೋಡಿ ಬ್ರಾಂಚಸ್ಗಳೆಲ್ಲ ನೋಡಿ. ಕೆಳಗಡೆ ಎಷ್ಟೊಂದು ಬಂದಿದೆ ನೋಡಿ. ಈ ಬ್ರಾಂಚಸ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು ನೋಡಿ. ಈ ಬ್ರಾಂಚಸ್ಗೆಲ್ಲ ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಇಲ್ಲಿಗೆ ಮೊದಲು ಇಲ್ಲಿ ಕಟಿಂಗ್ ಮಾಡಿದ್ದೆ ನಾವು. ಇಲ್ಲಿಂದ 1.5 ಅಡಿ ಬಂದಿದೆ. ಇದು 1.5 ಅಡಿ ಬಂದಿರೋದನ್ನ ಒಂದು ಅರ್ಧ ಅಡಿ ಕಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ. ಕೆಳಗಡೆ ಯಾವುದೇ ರೀತಿ ಬ್ರಾಂಚಸ್ಗಳನ್ನ ಬಿಡಬಾರ್ದು. ಓಕೆನಾ, ಕೆಳಗಡೆ ಇವೆಲ್ಲ ಕಟಿಂಗ್ ಮಾಡ್ಕೋಬೇಕು ನೋಡಿ. ಇವೆಲ್ಲ ಏನು ಕಾಣಿಸ್ತಾ ಇದೆಲ್ಲ ಇವೆಲ್ಲ ಕಟಿಂಗ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ನೋಡಿ. ಇವೆಲ್ಲ ಕಟಿಂಗ್ ಮಾಡ್ಕೋಬೇಕು ನೋಡಿ. ನೋಡಿ ಇಲ್ಲಿಂದ ಇದೆಲ್ಲ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಬಂದಿದೆ 6 ತಿಂಗಳ ಗಿಡ. ಇದು 6 ತಿಂಗಳ ಗಿಡ ಸಹಿತ 2 ಅಡಿ ಹೈಟ್ ಬಂದಿದೆ. ಇದು 1 ಅಡಿ ಕಟಿಂಗ್ ಮಾಡ್ಬೇಕು ನೋಡಿ. ಈ ರೀತಿ 1 ಅಡಿ ಕಟಿಂಗ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ. ಸುಮಾರು ಜನ ಬರೀ ಸುಲಿ ಕಟ್ ಮಾಡ್ತಾರೆ. ಇಲ್ಲಿ ಸುಲಿ ಕಟ್ ಮಾಡಬಾರ್ದು, 1 ಅಡಿ ಕಟಿಂಗ್ ಮಾಡ್ಕೋಬೇಕು ನೋಡಿ. ಈಗ 6 ತಿಂಗಳ ಗಿಡ ಕಟಿಂಗ್ ಮಾಡಿ ತೋರಿಸಿದೆ ನಿಮಗೆ. 1.5 ತಿಂಗಳದು 2.5 ತಿಂಗಳದು ಕಟಿಂಗ್ ಮಾಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿಂದ ಬ್ರಾಂಚಸ್ ಶುರುವಾಗುತ್ತೆ. ಗಿಡ ಅದನ್ನು ಛತ್ರಿ ತರ ಬರುತ್ತೆ ನಿಮಗೆ. ಸರಿನಾ, ಈ ರೀತಿ ಮಾಡ್ಕೋಬೇಕು. ಸೈಡ್ಗೆಲ್ಲ ಬ್ರಾಂಚಸ್ ಬರ್ತಾ ಇರ್ತದೆ, ಅದೆಲ್ಲ ಕಟಿಂಗ್ ಮಾಡಬೇಕು ನೋಡಿ. ಇವಾಗ ಕಟಿಂಗ್ ಮಾಡಿರೋ ಜಾಗದಲ್ಲಿ ನಾವು ಈ ಪೇಸ್ಟ್ ಅನ್ನೋದನ್ನ ಮಾಡ್ತಾ ಇದೀವಿ. ಬ್ಲೈಟೆಕ್ಸ್ ಅಂತ COC ಕಾಪರ್ ಆಕ್ಸಿಕ್ಲೈಡ್ ಅಂತ ಇದು ನೋಡಿ. ಬ್ಲೈಟೆಕ್ಸ್ ಅನ್ನೋದನ್ನ ನಾವು ಪೇಸ್ಟ್ ಮಾಡ್ತಾ ಇದೀವಿ ನೋಡಿ. ಪ್ರತಿ ಹಂತದಲ್ಲೂ ಕೆಳಗಡೆ ಕಟಿಂಗ್ ಮಾಡಿದ್ವಿ. ಕೆಳಗಡೆ ಜಾಗದಲ್ಲಿ ಸಹಿತ ನೀವು ಪೇಸ್ಟ್ ಅನ್ನೋದನ್ನ ಮಾಡಬೇಕು. ಇಲ್ಲಾಂದ್ರೆ ಸಿಂಪರಣೆ ಆದರೂ ಮಾಡ್ಕೋಬೇಕು ನೋಡಿ. ಈ ರೀತಿ ಕೆಳಗಡೆ ಬ್ರಾಂಚಸ್ ಎಲ್ಲ ಬರುತ್ತೆ ನೋಡಿ. ಮೇಲೆಲ್ಲ ಚೆನ್ನಾಗಿದೆ ಗಿಡ ಎಲ್ಲ. ಕೆಳಗಡೆ ಸಣ್ಣ ಪುಟ್ಟವೆಲ್ಲ ಬ್ರಾಂಚಸ್ ಬರುತ್ತೆ. ಮತ್ತು ಕಸಿಯಿಂದ ಕೆಳಗಡೆ ಬೀಜದ್ದು ಬರ್ತಾ ಇರ್ತದೆ. ಅದೆಲ್ಲ ನೋಡಿಕೊಂಡು ತೆಗಿತಾ ಇರಬೇಕು. ಸುಮಾರು ಜನ ಕೆಳಗಡೆ ಇರೋದು ಬಿಟ್ಬಿಡ್ತಾರೆ. ಮೇಲಿರೋದು ಏನಾಗುತ್ತೆ ಅಂದ್ರೆ ಅದು ಒಳಗಡೆ ಸಿಕ್ಕಾಕೊಂಡು ಓಕೆ ಗಿಡ ಅನ್ನೋದು ಬೆಳೆಯಲ್ಲ. ಅದು ಕೆಳಗಡೆ ಬೀಜ ಇರೋದ್ರ ಗಿಡ ಅನ್ನೋದು ತುಂಬ ಬೆಳ್ಕೊಂಡ್ಬಿಡ್ತದೆ. ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡ್ಕೋಬೇಕು ನೋಡಿ. ಇಂಥವೆಲ್ಲ ಕೆಳಗಡೆ ಇರೋ ಬ್ರಾಂಚಸ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು ನೋಡಿ. ನಿಮಗೆ ಒಂದು ಕಂತ್ರಿ ಗಿಡ ತೋರಿಸ್ತೀನಿ ನೋಡಿ. ನೋಡಿ ಕಸಿಯಿಂದ ಕೆಳಗಡೆ ಈ ಥರ ಬರ್ತಾ ಇರ್ತದೆ, ನೋಡ್ಕೋಬೇಕು. ಯಾಕಂದರೆ ಇದು ಬೀಜದ ಗಿಡ. ಇದು ಬೀಜದ ಗಿಡ ಕೆಳಗಡೆ ಕಸಿಯಿಂದ ಕೆಳಗಡೆ ಬಂದಿರೋಕ್ಕಂಥ ಬ್ರಾಂಚಸ್. ಇದು ಈ ಎಲೆಗಳೇ ಬೇರೆ ಇರುತ್ತೆ ನಿಮಗೆ, ನೋಡ್ಬೋದು ನೀವು. ಇವೆಲ್ಲ ನೋಡಿಕೊಂಡು ತೆಗಿತಾ ಇರಬೇಕು. ಓಕೆ, ಒರಿಜಿನಲ್ ಅದನ್ನು ಈ ಎಲೆಗಳೇ ಬೇರೆ ಇರುತ್ತೆ, ಕೆಳಗಡೆ ಇರೋ ಎಲೆಗಳನ್ನೇ ಬೇರೆ ಇರುತ್ತೆ. ಇದು ನೋಡಿಕೊಂಡು ತೆಗಿತಾ ಇರಬೇಕು. ನೀರು ಜಾಸ್ತಿ ಕೊಡಬಾರ್ದು. ಸುಮಾರು ಜನಕ್ಕೆ ಹೇಳ್ತೀನಿ ನಾನು ನೋಡಿ. ಮೊನ್ನೆ ಮಳೆಗಾಲದಲ್ಲಿ ನೋಡಿ ಜೂನ್ ಟೈಮಲ್ಲಿ ನೀರು ನಿಂತಿದ್ದೆಲ್ಲ ಫುಲ್ ಎಲ್ಲ ನೀರು ನಿಂತಿದ್ದೆಲ್ಲ. ನೀರು ನಿಂತಿರೋದಕ್ಕೆ ಗಿಡಗಳು ನೋಡಿ ಒಂದು 6 ತಿಂಗಳು 8 ತಿಂಗಳಾದಮೇಲೆ ಗಿಡಗಳನ್ನು ಈ ರೀತಿ ಒಣಗಕ್ಕೆ ಶುರು ಆಗುತ್ತೆ. ಓಕೆನಾ, ನೀರು ನಿಂತು ವಿಲ್ಟ್ ಬರುತ್ತೆ. ಓಕೆ, ಆಮೇಲೆ ರೂಟ್ ರಾಟ್ ಅಂತ ಬರುತ್ತೆ. ಓಕೆ, ಈ ರೀತಿ ಬಂದರೆ ಗಿಡಗಳು ಅನ್ನೋದನ್ನ ನಿಮ್ಗೆ ಯಾವುದೇ ರೀತಿ ಉಳಿಯಲ್ಲ. ಇನ್ನೊಂದು, ಗಿಡ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಹಾಕಬಾರ್ದು. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಂದು 6-7 ತಿಂಗಳಾದ್ಮೇಲೆ ಗಿಡ ಅನ್ನೋದನ್ನ ಒಂದೊಂದೇ ಸಾಯಕ್ಕೆ ಶುರು ಆಗುತ್ತೆ. ಓಕೆ, ದಯವಿಟ್ಟು ಒಂದಿನ ಬಿಟ್ಟು ಒಂದಿನ, ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಮಾತ್ರ ನೀರು ಕೊಡಿ. ಆ್ಯಪಿಲ್ ಗಿಡಕ್ಕೆ ನೀರು ಅನ್ನೋದು ತುಂಬ ಕಡಿಮೆ ಬೇಕು. ಜಾಸ್ತಿ ನೀರು ಅನ್ನೋದನ್ನ ಕೊಡಬಾರ್ದು. ಸರಿನಾ? ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಈಗ ಗಿಡ ನಾಟಿ ಮಾಡಿದ್ದ ಒಂದು 4-5 ತಿಂಗಳಾದ್ಮೇಲೆ ಈ ರೀತಿ ಬದು ಮಾಡ್ಕೋಬೇಕು ನೋಡಿ. ಈ ರೀತಿ ಮಲ್ಚಿಂಗ್ ಇಲ್ಲಾಂದ್ರೆ ವೀಡ್ ಮ್ಯಾಟ್ ಆದ್ರೂ ಹಾಕೋಬಹುದು ನೀವು.
ಓಕೆ, ಇದು ಈ ರೀತಿ 4 ತಿಂಗಳಾದ್ಮೇಲೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಸೂಪರು, ಪೊಟಾಶು, ಟೈಕೋಡರ್ಮಾ ವಿರಿಡಿ, ಸೂಡೋಮೋನಾಪಾಸು ಇವೆಲ್ಲ ಹಾಕಿ ಓಕೆ 1 ಅಡಿ ಬದು ಏರಿಸಿ ಬದು ಏರಿಸಿದ್ರೆ ಏನಾಗತ್ತಂತಾರೆ, ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು, ಗಿಡ ಎಷ್ಟೇ ದಪ್ಪ ಆದ್ರೂ ಉದ್ದ ಬೆಳೆದ್ರು ಗಾಳಿಗೆ ಅನ್ನೋದನ್ನ ಅಲ್ಲಾಡೋದಿಲ್ಲ, ಗಾಳಿಗೆ ಅನ್ನೋದನ್ನ ಗಿಡ ಮುರಿಯೋದಿಲ್ಲ, ಬೆಂಡ್ ಆಗೋದು ಇಲ್ಲ. ಓಕೆ, ಈ ರೀತಿ ಮಾಡ್ಕೋಬೇಕು ನೋಡ್ರಿ. ನೀವು 4 ತಿಂಗಳಾದ್ಮೇಲೆ ಮಲ್ಚಿಂಗ್ ಮಾಡ್ಕೋಬೇಕು. ನಾವು ಹಾಕಿರೋದು ಒಂದು ಇದು ವೀಡ್ ಮ್ಯಾಟು ನೋಡಿ, ತಲೆ ಒಂಚೂರು ಇಲ್ಲ ನೋಡಿ. ನಾವು ವೀಡ್ ಮ್ಯಾಟ್ ಹಾಕಿದೀವಿ ನೋಡಿ. ಓಕೆ, ನಾವು 4 ತಿಂಗಳಾದ್ಮೇಲೆ ಅದಕ್ಕೆ ಹೋಲ್ ಮಾಡಿ ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಒಂಚೂರು ಕಳೆ ಇಲ್ಲ ನೋಡಿ. ಹುಲ್ಲು ಇದ್ರೆ ಹುಳ ಬರುತ್ತೆ, ಹುಲ್ಲು ಅನ್ನೋದು ಇದ್ರೆ ಹುಳ ಅನ್ನೋದು 100% ಬರುತ್ತೆ. ನಾವು ಲಾಸ್ಟ್ ಟೈಮ್ ಚೆಂಡು ಹಾಕಿದೀವಿ. ಚೆಂಡು ಹಾಕಿದ ತಕ್ಷಣ 3-4 ತಿಂಗಳು ಯಾವುದೇ ರೀತಿ ಗಿಡಕ್ಕೆ ನಾವು ಸ್ಪ್ರೇ ಮಾಡಿಲ್ಲ, ಯಾವುದೇ ಹುಳನೂ ಗಿಡಕ್ಕೆ ಬಂದಿಲ್ಲ. ಈ ರೀತಿ ನೀವು ವೀಡ್ ಮ್ಯಾಟ್ ಹಾಕೊಂಡು 7 ವರ್ಷ ಬಾಳಿಕೆ ಬರುತ್ತೆ. ವೀಡ್ ಮ್ಯಾಟ್ ಇದು ಗೊಬ್ಬರ ಬೇಕಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ಗೊಬ್ಬರ ಹಾಕಿ ಬೇಕಾದ್ರೆ ತಿರ್ಗಾ ಮುಚ್ಚಬಹುದು ನೀವು. ಇಲ್ಲ ಒಂದೇ ಸಲ ಹಾಕ್ತೀವಿ ಅಂದ್ರೆ 4 ತಿಂಗಳಾದ್ಮೇಲೆ ಒಂದೊಂದು ಗಿಡಕ್ಕೆ ಒಂದೊಂದು ಮಂಕ್ರಿ, ಒಂದೊಂದು ಬುಟ್ಟಿ ಎಲ್ಲ ಹಾಕಿ ಬೇಕಾದ್ರೆ ಈ ರೀತಿ ಮಲ್ಚಿಂಗ್ ಮಾಡ್ಕೋಬಹುದು. 4 ತಿಂಗಳಾದ್ಮೇಲೆ ಇದನ್ನ ಮಾಡ್ಕೋಬಹುದು ನೋಡಿ. ಇಲ್ಲಿ ಮಾಡಿದ್ರೆ ನಾವು ಈ ಬುಡ ಎಷ್ಟೇ ದಪ್ಪ ಆದ್ರೂ ಇದನ್ನಾದ್ರೂ 1 ಅಡಿ ಅನ್ನೋದು ಕಟಿಂಗ್ ಮಾಡಿ ಸುತ್ತಲತೆ 1 ಅಡಿ ಕಟಿಂಗ್ ಮಾಡಿದೆ. ಗೊಬ್ಬರಗಳು ಹಾಕೋಬೇಕು ಅಂದ್ರೆ ಇಲ್ಲಿ ಒಂಚೂರು ಆರೆ ಹಾಕಿ ಗೊಬ್ಬರಗಳು ಬೇಕಾದ್ರೆ ಹಾಕೋಬಹುದು ನೀವು. ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ನೀವು 10 kg ಹಸಿ ಸೆಗಣಿನ ಒಂದು 200 ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಅರ್ಧ ಲೀಟರ್ ಗಿಡದ ಬಡ್ಡಿ ತರನು ಹಾಕೋಬಹುದು. ಈ ರೀತಿ ಮಲ್ಚಿಂಗ್ ಮಾಡ್ಕೊಂಡ್ರೆ ಗಿಡಗಳನ್ನು ತುಂಬಾ ಅದ್ಭುತವಾಗಿ ಬೆಳೀತದೆ. ನಿಮಗೆ ಯಾವುದೇ ರೀತಿ ರೋಗಗಳು ಬರೋಲ್ಲ. ನೀವು ಕೊಟ್ಟಿರಕ್ಕಂಥ ಗೊಬ್ಬರಗಳನ್ನ ಬರೀ ಗಿಡನೇ ತಗೊಂಡು ಬೆಳೀತದೆ. ಯಾವ ರೀತಿ ತುಂಗೆ, ಗರಕೆ ಮತ್ತೆ ಯಾವುದೇ ರೀತಿ ಹುಲ್ಲುಗಳನ್ನೋದು ಹೋಗೋದಿಲ್ಲ. ಓಕೆ, ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ನೋಡಿ. ಇಲ್ಲೊಂದು ಗಿಡ ಅನ್ನೋದನ್ನ ಈಗ ಸಾಯಕ್ಕೆ ಶುರು ಆಗಿದೆ. ಇದು ಏನಕ್ಕಾಗಿದೆ ಅಂತಂದ್ರೆ ನಾವು ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ತೋರಿಸ್ತಾ ಇದೀನಿ. ಈ ತರ ಮಾಡಬೇಕು, ಈ ತರ ಮಾಡಬಾರ್ದು ಅನ್ನೋದು ತೋರಿಸ್ತಾ ಇದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಗಿಡಕ್ಕೆ ನಾವು 24 ಲೀಟರ್ ಡಿಪ್ಪರ್ ಹಾಕಿದೀವಿ 1 ಗಂಟೆಗೆ. ಇದಕ್ಕೂ ಬರೀ 8 ಲೀಟರ್ ಡಿಪ್ಪರ್ ಹಾಕಿದೀವಿ. 8 ಲೀಟರ್ ಡಿಪ್ಪರ್ ಹಾಕಿರೋದು 1 ಗಂಟೆಗೆ ಈ ಗಿಡ ಅನ್ನೋದು ಚೆನ್ನಾಗಿದೆ. 20 ಲೀಟರ್ 1 ಗಂಟೆಗೆ ನೀರು ಹೋಗ್ತಾ ಇರೋದು ಗಿಡ ಏನಾಗಿದೆ ಅಂತಂದ್ರೆ ನೀರು ಜಾಸ್ತಿ ಆಗಿ ಬೇರೆ ಕುಳಿ ರೋಗ ಬಂದು ಓಕೆ ರೂಟ್ ಟಾಟ್ ಬಂದು ಗಿಡ ಅನ್ನೋದನ್ನ ಈ ರೀತಿ ಆಗ್ತಾ ಇದೆ. ದಯವಿಟ್ಟು ರೈತ ಬಂದ್ರೆ ದಯವಿಟ್ಟು ಗಮನ ಪಟ್ಟು ಕೇಳಿಸ್ಕೊಳ್ಳಿ. ನೀರು ಜಾಸ್ತಿ ಕೊಡಬಾರ್ದು. 3 ಅವರ್ಸ್ 3 ಅವರ್ಸ್ 4 ಅವರ್ಸ್ ನೀರು ಕೊಡಬಾರ್ದು. ಓಕೆ, ದಿನ ಬಿಟ್ಟು ದಿನ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ 1 ಗಂಟೆ ಆನ್ ಮಾಡಿದ್ರೆ ಸಾಕು. ಓಕೆ, 1 ವರ್ಷ ಗಿಡ ಆದ್ರೂ ಪರವಾಗಿಲ್ಲ. ನೀವು 6 ತಿಂಗಳ ಗಿಡ ಆದ್ರೂ 1 ದಿನ ಬಿಟ್ಟು 1 ದಿನ 8 ಲೀಟರ್ ಮಾತ್ರ ಗಿಡಕ್ಕೆ ನೀರು ಕೊಡಿ. ನೀರು ಜಾಸ್ತಿ ಅನ್ನೋದನ್ನ ಕೊಡಬಾರದು. ಈ ರೀತಿ ಚೆಂಡು ಹೂವು ಹಾಕೊಂಡ್ರೆ ಗಿಡಗಳಿಗೆ ಯಾವುದೇ ರೀತಿ ರೋಗ ಬರಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಅದ್ಭುತವಾಗಿದೆ ಗಿಡ ನೋಡಿ. ನೋಡ್ಬೋದು ನೀವು ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟೊಂದು ಶೈನಿಂಗ್ ಇದೆ. ಯಾವುದೇ ರೀತಿ ಹುಳ ಇಲ್ಲ, ಯಾವುದೇ ರೀತಿ ಎಲೆಗಳಿಗೂ ತೂತು ಅನ್ನೋದಿಲ್ಲ ನೋಡಿ. ಈ ರೀತಿ ಗಿಡ ಅನ್ನೋದನ್ನ ಅದ್ಭುತವಾಗಿ ಬೆಳೀತದೆ. ನೀರು ನಿಲ್ಲೋ ಜಾಗದಲ್ಲಿ ಈ ರೀತಿ ಮಲ್ಚಿಂಗ್, ಈ ರೀತಿ ಬದು ಏರಿಸಿದ್ರೆ ನಿಮಗೆ ನೀರು ಅನ್ನೋದನ್ನ ಕೆಳಗಡೆ ಹೊಟ್ಟೋಗುತ್ತೆ. ಓಕೆ, ಗಿಡ ಅನ್ನೋದನ್ನ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ನಿಮಗೆ. ನೋಡಿ ರೈತ ಬಂದವ್ರೆ, ಇವ್ರ ಹೆಸರು ರಮೇಶ್ ಅಂತ. ಇವರು ಆ್ಯಪಲ್ ಗಿಡ ಕಟಿಂಗ್ ಮಾಡೋ ವಿಧಾನ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಇವ್ರಿಗೆ ಎಲ್ಲ ಥರದ ಆ್ಯಪಲ್ ಗಿಡಗಳನ್ನ ಕಟಿಂಗ್ ಮಾಡ್ತಾರೆ. ಯಾವ ರೀತಿ ಕಟಿಂಗ್ ಮಾಡಬೇಕು, ಹೇಗೆ ಕಟಿಂಗ್ ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಮಾಹಿತಿನ ಕೊಟ್ಟಿದ್ದೀನಿ. ಎಲ್ಲನೂ ಆ್ಯಪಲ್ ಗಿಡಗಳನ್ನ ಕಟಿಂಗ್ ಮಾಡ್ತಾರೆ. ನಿಮಗೆ ತೋಟದಲ್ಲಿ ಬೇಕು ಕಟಿಂಗ್ ಮಾಡೋಕ್ಕೆ ಕಳಿಸ್ಕೊಡಿ ಅಂತಂದರೆ ಅವರೇ ಕಟಿಂಗ್ ಮಾಡಿ ಎಲ್ಲ ಪೇಸ್ಟ್ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲ ಪೇಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಪೇಸ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ. ಇದು ಬ್ಲೈಟೆಕ್ಸ್ ಅಂತ COC ಕಾಪ್ರಿಕ್ ಆಕ್ಸೈಡ್ ನೋಡಿ. ಈ ಥರ ಪೇಸ್ಟ್ ಮಾಡಿರೋದ್ರಿಂದ ಈ ಬ್ರಾಂಚಸ್ಗಳು ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು. ಓಕೆನಾ ನೋಡಿ, ಈ ರೀತಿ ಸೈಡಿಗೆ ಬಂದಿರೋದು, ಕೆಳಗಡೆ ಇರೋದು ಎಲ್ಲನೂ ಕಟಿಂಗ್ ಮಾಡಬೇಕು. ಈ ಕಟಿಂಗ್ ಮಾಡಿ ಬ್ಲೈಟೆಕ್ಸ್ ಅನ್ನೋದನ್ನ ನೋಡಿ, ಬ್ಲೈಟೆಕ್ಸ್ ಅನ್ನೋದನ್ನ ನಾವು ಹಚ್ಚಿರೋದ್ರಿಂದ ಈ ಬ್ರಾಂಚಸ್ ಅನ್ನೋದು ಎಷ್ಟೊಂದು ಬರ್ತಾ ಇದೆ ನೋಡ್ಬೋದು ನೀವು. ಈ ರೀತಿ ಬ್ರಾಂಚಸ್ಗಳನ್ನ ಶುರುವಾಗುತ್ತೆ. ನಿಮ್ಗೆ ಯಾರಾದರೂ ಬೇಕು ಅಂತಂದರೆ ಇವ್ರ ನಂಬರ್ನ ನಾನು ಕೊಡ್ತೀನಿ. ನಾನು ನಿಮಗೆ ಗ್ರೂಪಲ್ಲಿ ಬೇಕಾದ್ರೆ ನಂಬರ್ ಕಳಿಸ್ಕೊಡಿ ಅಂತಂದರೆ ನಂಬರ್ ನಾನು ಕಳಿಸ್ಕೊಡ್ತೀನಿ. ಇವ್ರು ಬಂದು ಎಲ್ಲ ಥರದ ಆ್ಯಪಲ್ ಗಿಡಗಳನ್ನ ಕಟಿಂಗ್ ಮಾಡ್ತಾರೆ. 1 ವರ್ಷ ಗಿಡ ಆಗಲಿ, 6 ತಿಂಗಳ ಗಿಡ ಆಗಲಿ, 4 ತಿಂಗಳ ಗಿಡ ಆಗಲಿ, ಇವ್ರು ನೀಟಾಗಿ ಕಟಿಂಗ್ ಮಾಡ್ತಾರೆ. ನಿಮಗೆ ನೀವು ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ಕೊಟ್ರೆ ಅವ್ರು ನೇರವಾಗಿ ಬಂದು ಎಲ್ಲ ನಿಮಗೆಲ್ಲ ಕಟಿಂಗ್ ಮಾಡಿದ್ದು ಮಾಡ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಮತ್ತು ಅವ್ರಿಗೆ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಅವ್ರು ಹೋಗೋ ಚಾರ್ಜಸ್ ಕೊಡಬೇಕು. ಆಮೇಲೆ ಅವ್ರದ್ದು 1 ಎಕರೆಗೆ ಅಂತ ಇಷ್ಟ ಅಂತ ತೊಗೊತಾರೆ, ಅದನ್ನು ಸಹಿತ ನೀವು ಕೊಡಬೇಕು. ಅದನ್ನು ನೋಡಿ, ಕಟಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅನ್ನೋದನ್ನ ಪೇಸ್ಟ್ ಅನ್ನೋದು ಮಾಡಬೇಕು ನೋಡಿ. ಇಮಿಡಿಯೇಟ್ ಕಟಿಂಗ್ ಮಾಡ್ತಾ ಇದ್ದಾರೆ, ಪೇಸ್ಟ್ ಅನ್ನೋದು ಮಾಡ್ತಾ ಇರ್ತಾರೆ. ಇವ್ರು ಇಬ್ಬರು ಬರ್ತಾರೆ, ಒಬ್ಬರು ಕಟಿಂಗ್ ಮಾಡ್ತಾ ಇರ್ತಾರೆ, ಒಬ್ಬರು ಪೇಸ್ಟ್ ಮಾಡ್ತಾರೆ. ಪೇಸ್ಟು ಸಹಿತ ಅವರೇ ತೊಗೊಂಬರ್ತಾರೆ, ನೀವು ತೊಗೊಂಬರೋ ಅವಶ್ಯಕತೆ ಇಲ್ಲ. ಅವರೇ ಎಲ್ಲ ನೀಟಾಗಿ ಎಲ್ಲ ಪೇಸ್ಟ್ ಮಾಡಿ ನಿಮಗೆ ಓಕೆ ನೀಟಾಗಿ ಅವ್ರು ತೋರಿಸ್ಕೊಡ್ತಾರೆ ನಿಮಗೆ. ಮತ್ತು ಅದೇ ರೀತಿ ಪೇಸ್ಟ್ ಮಾಡಿ ನೀಟಾಗಿ ನಿಮಗೆ ಇದು ಮಾಡ್ತಾರೆ. ಓಕೆ, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡ್ತಾರೆ ನಿಮಗೆ. ಇಬ್ಬರು ಬಂದು ನಿಮಗೆ ಎಲ್ಲ ಸಂಪೂರ್ಣವಾಗಿ ನಿಮಗೆಲ್ಲ ಇದು ಮಾಡಿಕೊಡ್ತಾರೆ ನಿಮಗೆ.
ಪ್ರತಿ ಹಂತದಲ್ಲೂ ನಾನು ಮಾಡಿರೋಕ್ಕಂಥ ವೀಡಿಯೋಗಳನ್ನೆಲ್ಲ ಸಂಪೂರ್ಣವಾಗಿ ನೋಡಬೇಕು. ಸುಮಾರು ಜನ ಬರೀ ಗಿಡ ತೊಗೊಂಡು ಹೋಗ್ತಾರೆ, ವೀಡಿಯೋಗಳು ನೋಡಲ್ಲ. ವೀಡಿಯೋಗಳು ನೋಡಿದ್ರೆ ಈ ಥರ ಸಂಪೂರ್ಣ ಮಾಹಿತಿ ಅನ್ನೋದು ಖಂಡಿತ ನಾನು ವೀಡಿಯೋ ಮುಖಾಂತರ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ಎಲ್ಲ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಸಾಯಂಕಾಲ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ನೋಡಿ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನೋಡ್ಬೋದು, ಲಾಸ್ಟ್ ಟೈಮ್ ನಾವು ಒಂದು ಗಿಡ ಕಟಿಂಗ್ ಮಾಡಿದ್ವಿ, ಯಾವ ರೀತಿ ಬ್ರಾಂಚಸ್ಗಳನ್ನು ಬಂದಿದೆ ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ರಾಂಚಸ್ಗಳನ್ನ. ಈ ರೀತಿ ಅನ್ನೋದನ್ನ ನಿಮ್ಮ ತೋಟ ಬೇಕಾದರೆ ಈ ರೀತಿ ಬರುತ್ತೆ. 100% ನೀವು ಅದನ್ನು ಕಟಿಂಗಲ್ಲಿ ಚೆನ್ನಾಗಿ ಮಾಡಿಕೊಂಡು ನೀರನ್ನು ತುಂಬ ಕಡಿಮೆ ಕೊಡಿ. ನೀರು ಜಾಸ್ತಿ ಕೊಡಬಾರ್ದು, ನೀರು ತುಂಬ ಕಡಿಮೆ ಕೊಟ್ಟರೆ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ.